ಈಗ ಇವತ್ತಿನ ಕಾರ್ಯಕ್ರಮ ಸಭಾಧ್ಯಕ್ಷ ವಹಿಸಿದಂಥ ಶ್ರೀ ನಾರಾಯಣ ಸಾಹೇಬ್ ಅಡಿಗವರು ಒಂದು ಎರಡು ಮಾತು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ. सहस्त्रार्जुन महाराज की, सोमवंशी सहस्त्रार्जुन क्षत्रिय समाज की जय श्री राम, जय श्री राम. ನೂತನ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಗ್ರಹಣದ ಪದಾಧಿಕಾರಿಗಳ ಪದಗ್ರಹಣದ ಈ ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ಕೊಟ್ಟು 2 ಗಂಟೆಯಿಂದ ವೇದಿಕೆ ಮೇಲೆ ವಿರಾಜಮಾನರಾದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರೇ, ಸಭಾಪತಿಗಳೇ, ಘನ ಉಪಸ್ಥಿತಿಯನ್ನು ಕೊಟ್ಟಂಥ ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಲೋಕಸಭಾ ಸದಸ್ಯರು ಆದಂಥ ನಮ್ಮ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವರೇ, ಈಗ ತಾನೇ ಮಾತಾಡಿ ಸಭೆಯಿಂದ ನಿರ್ಗಮಿಸಿದಂಥ ಹಿರಿಯರಾದಂಥ ಹಿಂದಿನ ಲೋಕಸಭಾ ಸದಸ್ಯರು ಆದಂಥ ಸನ್ಮಾನನೀಯ GM ಸಿದ್ದೇಶ್ ಅವರೇ, ಹರಿಹರದ ಶಾಸಕರು ಸ್ನೇಹಿತರು ಆದಂಥ ಸನ್ಮಾನನೀಯ BP ಹರೀಶ್ರವರೇ, ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸವಿಟ್ಟು ಸಮಾಜದ ಜನರ ಹುಬ್ಬಳ್ಳಿಯ ಸಮಾಜದ ಜನಮನ ಆಸನವನ್ನು ಗೆದ್ದಂಥ ಸ್ನೇಹಿತರಾದಂಥ ಮಹೇಶ್ ತೆಂಗಿನಕಾಯಿ ಅವರೇ, ಮಾಜಿ ಶಾಸಕರಾದಂಥ ಶಿವಶಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂಥ ಸಮಾಜದ ಯಾವತ್ತು ಗುರು ಹಿರಿಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಅನೇಕ ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಸಮಾರಂಭದಲ್ಲಿ ಒಂದು ವಿಶೇಷ ಏನಂತಂದರೆ, ಬಂದಂಥ ಅತಿಥಿಗಳು, ಈಗೇನು ಬಂದು ಕುಂತಿದ್ದಾರೆ ಅತಿಥಿಗಳು, ಯಾವ ಸಮಾರಂಭದಲ್ಲಿಯೂ ಪೂರ್ಣವಾಗಿ ಕೂಡುವುದಿಲ್ಲ. ಇವತ್ತು ಇಲ್ಲಿ ನಾವು ಯಾರೂ ಒಬ್ಬರು ಎದ್ದು ಹೋಗಿಲ್ಲ ಅಂತ ಅವರು ಒಬ್ಬರು ಕೂಡ ಎದ್ದು ಹೋಗಿಲ್ಲ ಇಲ್ಲಿಂದ. ಇದು SSK ಸಮಾಜ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ನಾವು SSK ಸಮಾಜ ನಮ್ಮದು ಒಂದು ಶಿಸ್ತಿನ ಸಮಾಜ. ನಮಗೆಲ್ಲರಿಗೂ ಬಹಳ ಹೊಗಳಿದರು, ವೀರರು, ಧೀರರು, ಶೂರರು. ಖುಷಿಯಾಗಿಬಿಡ್ತೀವಿ ನಾವು. ಮುಂದೇನು ವೀರ ಶೂರ ಧೀರ ಇದ್ದವನಿಗೆ ನಾಯಕತ್ವವನ್ನು ಕೊಡಬೇಕಾಗ್ತದೆ. ಆ ನಾಯಕತ್ವ ಯಾರೂ ಕೊಡುವುದಿಲ್ಲ, ಅದನ್ನು ನಾವೇ ತಗೋಬೇಕಾಗ್ತದೆ. ಯಾರಾದರೂ ಬಂದು ನಮ್ಮನ್ನು ದೊಡ್ಡವರು ಮಾಡ್ತಾರೆ ಅನ್ನತಕ್ಕಂಥ ಭಾವನೆಯನ್ನು ತೆಗೆದು ಬಿಡ್ರಿ. ನಮ್ಮ ಶಕ್ತಿಯಿಂದ ನಾವು ದೊಡ್ಡವರಾಗಬೇಕಾದೆ. ಕ್ಷತ್ರಿಯ ಸಮಾಜ ಶಿವಮೊಗ್ಗ ಅರಣ್ಯದ ರಾಜ ಮಾಡ್ತಾರೆ. ಏನು ಶಿವಮೊಗ್ಗ ಏನಾರು ಅಭಿಷೇಕ ಮಾಡಿ ಇವತ್ತಿನಿಂದ ಶಿವ ನೀನು ಈ ಅರಣ್ಯದ ರಾಜ ಅಂತ ಹೇಳ್ತಾರೇನೋ, ಅಥವಾ ಇಲೆಕ್ಷನ್ದಾಗಿ ನಿಲ್ಲಿಸಿ ಆ ಶಿವ ಆರಿಸಿ ಬಂದಿರ್ತದೇನೋ. ತನ್ನ ಕರ್ತೃತ್ವ ಶಕ್ತಿಯಿಂದ ಶಿವ ಅಡವಿಯ ರಾಜ ಆಗ್ತಾನೆ. ಸ್ವಯಂ ಮೇವ ಮೃಗೇಂದ್ರತ ನ ಅಭಿಷೇಕಂ ನ ಸಂಸ್ಕಾರ ಶಿವಸ್ಯ ಕ್ರಿಯತೆವನೇ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂ ಮೇವ ಮೃಗೇಂದ್ರತ. ಆ ರೀತಿ ಧೈರ್ಯ ಶಕ್ತಿಶಾಲಿ ಇರ್ತಕ್ಕಂಥ ನಮ್ಮ ಶಕ್ತಿ ಇದ್ದಂಥ SSK ಸಮಾಜದ ಬಂಧುಗಳು ನಾವೆಲ್ಲರೂ ಇಲ್ಲಿ ಕುಂತಂಥವ್ರು. ನಮ್ಮ ನರನಾಡಿಗಳಲ್ಲಿ ಹಿಂದುತ್ವ ಇದೆ. ಈಗ ಶಂಕರ್ ಅವರು ಹೇಳಿದರು, ಈ ಶಾಲ್ ಹಾಕಿದ್ರಿಂದ ಅವರು ಪದಕಾಗ್ಯಾರಂತ. ನಮ್ಮ ರಕ್ತದಲ್ಲಿ ಹಿಂದುತ್ವ ಇದೆ. ಈ ದೇಶ ಬದುಕತಕ್ಕಂಥ ಶಕ್ತಿ ಇದ್ದದ್ದು ಕ್ಷತ್ರಿಯ ಸಮಾಜಕ್ಕೆ, ಧರ್ಮವನ್ನು ಉಳಿಸಿದಂಥ ಶಕ್ತಿ ಇದ್ದದ್ದು ಕ್ಷತ್ರಿಯ ಸಮಾಜಕ್ಕೆ, ದೇಶದ ಸಂಸ್ಕಾರವನ್ನು ಉಳಿಸಿದಂಥವರು ಕ್ಷತ್ರಿಯ ಸಮಾಜದವರು, ದೇಶದ ಇತಿಹಾಸವನ್ನು ಉಳಿಸಿದವರು ಕ್ಷತ್ರಿಯ ಸಮಾಜದವರು. ಹೀಗಾಗಿ ನಮಗೆ ಹೆಮ್ಮೆ ಇದೆ. ಆದರೆ ಶಿಕ್ಷಣವನ್ನು ನಾವು ಬೆಳೆಸಬೇಕಾಗಿದೆ. ಶಿಕ್ಷಣ ಜೊತೆಗೆ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಸಮಾಜವನ್ನು ಒಂದುಗೂಡಿಸ್ಕೊಂಡು ಹೋಗಬೇಕಾಗಿದೆ. ಸಮಾಜ ಅಂದಮೇಲೆ ಸಣ್ಣ ಪುಟ್ಟ ಭೇದ ಭಾವಗಳು ಇದ್ದೇ ಇರ್ತವೆ. ನಾವು ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗಬೇಕು. ನಮ್ಮ ಸಮಾಜ ಇನ್ನೊಂದು ಸಮಾಜಕ್ಕೆ ಆದರ್ಶ ಆಗಬೇಕು. ನಾನು ಧೈರ್ಯದಿಂದ ಹೇಳ್ತೇನೆ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರಿಗೆ, ನಮ್ಮ ದೇಶದಲ್ಲಿ
ನಮ್ಮ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳಲಾರದಂಥ ಯಾವುದಾದರೂ ಸಮಾಜ ಇದ್ದರೆ ಅದು SSK ಸಮಾಜ. ದೇಶದಲ್ಲಿ ಎಲ್ಲಿಯೂ ಇಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಆದರ್ಶ ಸಮಾಜ ಇಲ್ಲ. ಆದರೆ ದುರ್ದೈವ ರಾಜಕೀಯವಾಗಿ ಹಿಂದುಳಿದವೆ ನಾವು. ರಾಜಕೀಯವಾಗಿ ನಮ್ಮದೇ ಆದಂಥ ಶಕ್ತಿಯಲ್ಲಿ ನಾವು ಬೆಳಿಬೇಕು. ಇವತ್ತು ನಮ್ಮ ಶಶಿ ಮೆಹವಾಡಿಯವರು ಒಬ್ಬ ಅತ್ಯಂತ ಸುಶಿಕ್ಷಿತ, ಒಬ್ಬ ಅತ್ಯಂತ ವಿದ್ಯಾವಂತ ಕಾರ್ಯಕರ್ತ ಇವತ್ತು ನಮ್ಮ ಸಮಾಜಕ್ಕೆ ಅಧ್ಯಕ್ಷರಾಗಿ ಸಿಕ್ಕಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಆಗಿದೆ. ಅವರ ನೇತೃತ್ವದಲ್ಲಿ ಈ ಸಮಾಜ ಒಂದಾಗಿ ನಾವು ಮುಂದೆ ನಡೀಬೇಕು. ಶಶಿಕುಮಾರ್ ಮೆಹರವಾಡಿ ಅವರು ಈಗಾಗಲೇ ಏನು ಮಾಡಬೇಕು ಅಂತ ತಮ್ಮ ಕಾರ್ಯಕ್ರಮವನ್ನು ಹಾಕಿಕೊಂಡು ಬಿಡ್ತಾ ಇದ್ದಾರೆ. ಯಾವ ರೀತಿ ನರೇಂದ್ರ ಮೋದಿಯವರು ಆರಿಸಿ ಬಂದ ನಂತರ 100 ದಿವಸದಲ್ಲಿ ಏನೇನು ಮಾಡಬೇಕು ಅಂತ ಪ್ರೋಗ್ರಾಮ್ ಮಾಡಿದರು, ಅದೇ ರೀತಿ ಶಶಿಕುಮಾರ್ ಅವರು ನಾನು ಅಧ್ಯಕ್ಷ ಆದ ನಂತರ 100 ದಿವಸದಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಇಂಥ ಅಧ್ಯಕ್ಷ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದೆ, ಮುಂದೂ ಕೂಡ ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಸಮಯ ಬಹಳಷ್ಟಾಗಿದೆ, ನಾವು ಮೆಚ್ಚಬೇಕು. ಎಲ್ಲ ನಾಯಕರಿಗೂ ನಾನು ಧನ್ಯವಾದ ಹೇಳ್ತೀನಿ. ಒಬ್ಬನೇ ಒಬ್ಬರು ಕೂಡ ವೇದಿಕೆಯಿಂದ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಯಾರೂ ಹೋಗಲಿಲ್ಲ ಅಂತಂದರೆ ನಮ್ಮ ಸಮಾಜದ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ, ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.